ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಫೋರ್ತ್ ಸೆಮ್ BCom ನಲ್ಲಿ ಬರ್ತಾ ಇರತಕ್ಕಂತಹ ವ್ಯವಹಾರ ಸಂವಹನ ಕೌಶಲ್ಯ ಅಂಥೇಳಿ ಕೌಶಲ್ಯ ಭಾಗದ ಮೊದಲ ಒಂದು ಅಧ್ಯಾಯ. ಈ ಅಧ್ಯಾಯವನ್ನು ಇವತ್ತು ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡು ಮನನ ಮಾಡ್ಕೊಳ್ಳೋದಕ್ಕೆ ತುಂಬ ಇಂಪಾರ್ಟೆಂಟು ಅಂತ ಹೇಳಿ ಅಂದ್ಕೊಳ್ಳೋಣ. ಮತ್ತು ತುಂಬ ವೇಗವಾಗಿ ಈ ಒಂದು ಚಿಕ್ಕದಾಗಿರ್ತಕ್ಕಂತಹ ವಿಷಯವನ್ನು ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ. ಸೊ ಇಲ್ಲಿ ವ್ಯವಹಾರ ಮತ್ತು ಸಂವಹನ. ವ್ಯವಹಾರ ಇನ್ ದ ಸೆನ್ಸ್ ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಕ್ಕಂಥದ್ದು, ಯಾವುದಕ್ಕೆ? ಸರಕು ಮತ್ತು ಸೇವೆಗೆ ಸಂಬಂಧಪಟ್ಟ ಹಾಗೆ. ಸಂವಹನ ಇನ್ ದ ಸೆನ್ಸ್ ಅದು ಕೂಡ ಇಬ್ಬರ ವ್ಯಕ್ತಿಗಳ ನಡುವೆ ನಡೆತಕ್ಕಂಥದ್ದನ್ನೇ ಕಮ್ಯುನಿಕೇಷನ್, ಮಾತುಕತೆ ಏನಿದಾವಲ್ಲ, ಇದನ್ನೇ ಸಂವಹನ ಅಂತ ಹೇಳಿ ಕರಿತೀವಿ. ಇವೆರಡರನ್ನು ನಮಗೆ ಬಂತು ಅಂತ ಹೇಳಿದ್ರೆ ಅದನ್ನೇ ನಾವು ಸ್ಕಿಲ್ ಅಂತ ಹೇಳಿ ಕರಿತೀವಿ. ಸ್ಕಿಲ್ ಅಂದರೆ ನಮಗೆ ಕಲಿತು ಪಡ್ಕೊಂಡಿರ್ತಕ್ಕಂತಹ ಒಂದು ವಿದ್ಯೆಯನ್ನು ನಾವೇನಂತೀವಿ? ಸ್ಕಿಲ್ ಅಂತ ಹೇಳಿ ಕರಿತೀವಿ. ವ್ಯವಹಾರನೂ ಹಾಗೆ, ಸಂವಹನ ಕೂಡ ಹಾಗೆ ನಾವು ಈ ಒಂದು ಕಮರ್ಷಿಯಲ್ ಕ್ಷೇತ್ರದಲ್ಲಿ ನಾವೇನಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಜೊತೆ ನಾವು ತುಂಬ ಚೆನ್ನಾಗಿ ವ್ಯವಹಾರವನ್ನು ನಾವು ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ ಯಾವ ರೀತಿ ಇರಬೇಕು ಅಂದರೆ ಒಂದು ಸ್ಕಿಲ್ ರೂಪದಲ್ಲಿ ಇರಬೇಕು. ಆ ಸ್ಕಿಲ್ ರೂಪದಲ್ಲಿತ್ತು ಅಂತ ಹೇಳಿದ್ರೆ ಸಂವಹನ ತುಂಬ ಚೆನ್ನಾಗಿ ಆಗ್ತದೆ, ಅಂದರೆ ಮಾತುಕತೆ ತುಂಬ ಚೆನ್ನಾಗಿ ಆಗ್ತದೆ. ಅದ್ರ ಮೂಲಕವಾಗಿ ದೊಡ್ಡ ಲಾಭಗಳು ನಮಗೆ ಬರತಕ್ಕಂತಹ ಸಾಧ್ಯತೆಗಳಿರ್ತವೆ, ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಹೊಸ ಬಿಸ್ನೆಸ್ಸನ್ನು ಸೃಷ್ಟಿ ಮಾಡೋದಕ್ಕೂ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಊಟ ಬಲ್ಲವರಿಗೆ ರೋಗವಿಲ್ಲ, ಮಾತು ಬಲ್ಲವರಿಗೆ ಜಗಳ ಇಲ್ಲ ಅಂಥೇಳಿ. ಮಾತು ತುಂಬ ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಎಕ್ಸಾಂಪಲ್, ನಾವು ಇವತ್ತಿನ ರಾಜಕಾರಣವನ್ನು ನೋಡಿದಾಗಲೂ ಕೂಡ ನಮಗಿದು ಗೊತ್ತಾಗ್ತದೆ. ಸೊ ಆದ್ದರಿಂದ ಸಂವಹನ ಅಂತಕ್ಕಂಥದ್ದು ನಮಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಝೀರೋಯಿಂದ ಹೀರೋ ಆಗ್ಬೋದು. ಸೊ ಆ ಮಟ್ಟಕ್ಕೆ ನಮ್ಮನ್ನು ಬೆಳೆಸುತ್ತೆ ಯಾವುದು? ಸಂವಹನ. ಆ ಸಂವಹನ ತುಂಬ ನಮಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಜೊತೆಗೆ ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಇರಬೇಕು. ಇತ್ತು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಜೊತೆಗೆ ನಾವು ಒಳ್ಳೆಯ ಮಾತನ್ನು ಮಾತಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಈ ಮಾತು ಅಥವಾ ಸಂವಹನ ಏನಂತ ಇದೆಯಲ್ಲ, ಈ ಸಂವಹನ ಅಂದ್ರೇನು, ಅದರ ಅರ್ಥ ಅಂದ್ರೇನು, ಇದರ ವ್ಯಾಪ್ತಿ ಅಂದ್ರೇನು, ಇವೆಲ್ಲವನ್ನು ಈ ಒಂದು ಭಾಗದಲ್ಲಿ ನೋಡ್ತಾ ಹೋಗೋಣ. ಸಂವಹನ ಇನ್ ದ ಸೆನ್ಸ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಪ್ರಪಂಚದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಂವಹನ. ಇದಕ್ಕೆ ಸಂವಹನಕ್ಕೆ ಒಂದು ಕಂಪ್ಯಾರಿಟಿವ್ ಆಗಿ ಅಥವಾ ಅದಕ್ಕೆ ಕಂಪ್ಯಾರಿಸನ್ ಆಗಿ ಇನ್ನೊಂದು ವರ್ಡನ್ನು ಕೂಡ ನೋಡ್ತೀವಿ. ಅದ್ಯಾವುದು ಅಂತ ಹೇಳಿದ್ರೆ ಸಂಪರ್ಕ. ಸಮೂಹ ಸಂಪರ್ಕ ಅಂಥೇಳಿ ನಾವು ಮಾತಾಡ್ತೀವಲ್ವ, ಹಾಗೆ ಸಂಪರ್ಕ ಅಂತಕ್ಕಂತಹ ಪದಕ್ಕಿಂತ ಭಿನ್ನವಾಗಿ ಸಂವಹನ ಅನ್ನೋದು ಬೆಳೀತಾ ಹೋಗ್ತಾ ಇದೆ. ಸೊ ಸಂವಹನ ಅಂತಕ್ಕಂತಹ ಅದರ ಅರ್ಥ ತುಂಬ ಬ್ರಾಡ್ ಆಗಿದೆ. ಆದರೆ ಸಂಪರ್ಕ ಅಂತಕ್ಕಂತಹ ಶಬ್ದಕ್ಕೆ ಅರ್ಥ ಅಂತಕ್ಕಂಥದ್ದೇನಿದೆ ಅಂದರೆ ತುಂಬ ಕಡಿಮೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಂಪರ್ಕ ಅಂತ ಹೇಳಿದ್ರೆ ನಾವು ಯಾವುದರಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಇರ್ತಕ್ಕಂತಹ ಒಂದು ಮೆಟೀರಿಯಲ್ಗಳನ್ನು ನೋಡ್ತೀವಿ. ಆ ಮೆಟೀರಿಯಲ್ಗಳು ಎಷ್ಟು ವಿಸ್ತಾರವಾಗಿ ಹರಡ್ಕೊಂಡಿರ್ತವೆ, ಅಥವಾ ಆ ಮೆಟೀರಿಯಲ್ಗಳನ್ನು ಎಷ್ಟು ಚೆನ್ನಾಗಿ ನಾವು ಬಳಸೋದಕ್ಕಾಗತ್ತೆ, ಇಷ್ಟರಲ್ಲೇ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಕನೆಕ್ಟಿವಿಟಿ ಅಂತ ಹೇಳಿ ಕರಿತೀವಲ್ವ, ಹಾಗೆ. ಆದರೆ ಇಡೀ ಬದುಕಾಗಲಿ, ಇಡೀ ಸಮಾಜ ಆಗಲಿ, ಇದೆಲ್ಲವನ್ನು ಯಾವುದ್ರ ಮೂಲಕವಾಗಿ ನಾವು ಪಸರಿಸ್ಕೊಳ್ತಾ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ಯಾವ ಅಂದರೆ ಈಗ ನಮ್ಮ ನಡುವೆ ಇರತಕ್ಕಂಥ ಕ್ಷೇತ್ರಗಳು, ಈಗ ರಾಜಕೀಯ ಆಗಲಿ, ಶೈಕ್ಷಣಿಕ ಆಗಲಿ, ಸಾಂಸ್ಕೃತಿಕತೆ ಆಗಲಿ, ಇವೆಲ್ಲವನ್ನು ನಾವು ತುಂಬ ಚೆನ್ನಾಗಿ ನೋಡಿರ್ತಕ್ಕಂತಹ ಸಂದರ್ಭದಲ್ಲೇ ಇದು ಎಲ್ಲವನ್ನು ಒಂದಕ್ಕೊಂದು ಬೆಸಿತಾ ಹೋಗುತ್ತೆ. ಆದರೆ ಇವೆಲ್ಲವೂ ನಮಗೆ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಸಂವಹನ ಅನ್ನೋದು ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸಂವಹನ ಇಲ್ಲ ಅಂತ ಹೇಳಿದ್ರೆ ಈ ಸಂಪರ್ಕ ಇಟ್ಕೊಂಡು ನಾವೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಈ ಸಂಪರ್ಕದ ಮೂಲಕವಾಗಿಯೇ ನಾವೇನು ಮಾಡ್ಬೋದು? ಸಂವಹನವನ್ನು ಬೆಳೆಸ್ಬೋದು. ಸಂವಹನ ಇನ್ ದ ಸೆನ್ಸ್ ನ್ಯಾರೋ, ಸಂಪರ್ಕ ಇನ್ ದ ಸೆನ್ಸ್ ನ್ಯಾರೋ, ಸಂವಹನ ಇನ್ ದ ಸೆನ್ಸ್ ಬ್ರಾಡ್. ಅದಕ್ಕೆ ಹೇಳ್ತಾರೆ, ಮನುಷ್ಯ ಬೆಳೀತಾ ಅಂದರೆ ಅವನು ಅನಾದಿ ಕಾಲದಲ್ಲಿರ್ತಕ್ಕಂತಹ ಮನುಷ್ಯ, ಅವನು ಸಿವಿಲೈಸ್ಡ್ ಅಂತೇಳಿ ಕರೆಸ್ಕೊಂಡಲ್ಲ, ಆ ಸಿವಿಲೈಸ್ಡ್ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದ ಹಾಗೆ ಹೊಸದಾಗಿರ್ತಕ್ಕಂಥ ಆವಿಷ್ಕಾರಗಳನ್ನು ಅವನು ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದ. ಯಾಕೆ ಆವಿಷ್ಕಾರಗಳನ್ನು ಅವನು ಮಾಡ್ತಾ ಹೋಗ್ತಾ ಇದ್ದ ಅಂತ ಹೇಳಿದ್ರೆ, ತಾನು ಹೊಸದನ್ನು ನೋಡ್ತಾ ಹೋಗ್ತಾ ಇದ್ದ, ಹೊಸದನ್ನು ಸೇರಿಸ್ತಾ ಹೋಗ್ತಾ ಇದ್ದ. ಯಾಕೆ? ಮನುಷ್ಯ ಹೊಸದನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾವು ಒಂದು ಕಡೆ ಅವನ IQ ತುಂಬ ಚೆನ್ನಾಗಿದೆ, ಯುನಿಕ್ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತಾನೆ ಅಂತ ಹೇಳಿ ಮಾಡ್ತಾ ಹೋಗ್ತಿರ್ತದೆ ಅಂತ ಹೇಳಿ ನೋಡಿಕೊಂಡಾಗ, ಆಮೇಲೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಮಗನ್ಸುತ್ತೆ ಮನುಷ್ಯ ಲೇಜಿನೆಸ್ಸನ್ನು ಎಷ್ಟೋ ಚೆನ್ನಾಗಿ ಹುಡುಕೊಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲೂ ನಾವು ನೋಡೋದಕ್ಕೆ ಮುಂದಾಗ್ತಾ ಹೋಗುತ್ತೆ. ಹಾಗೆ
ಆ ಸಂಪರ್ಕ ಅಂತಕ್ಕಂಥದ್ದು ಅಥವಾ ಸಂವಹನ ಅಂತಕ್ಕಂಥದ್ದು ಏನು ಮಾಡ್ತು ಅಂತ ಹೇಳಿದ್ರೆ ನಮ್ಮ ನಡುವೆ ಇರ್ತಕ್ಕಂಥವರ ಸಂಬಂಧಗಳನ್ನು ಕೂಡ ಬೆಳೆಸ್ತಾ ಹೋಗುತ್ತೆ. ಅದ್ರ ಮೂಲಕವಾಗಿ ನಮ್ಮ ಬದುಕನ್ನು ಸುಲಭ ಆಗಿಸ್ತದೆ, ತುಂಬ ಚೆನ್ನಾಗಿ ಬೆಳೆಸ್ತದೆ. ಅದಾದಮೇಲೆ ಆ ಬೆಳೆಸ್ತಕ್ಕಂಥದ್ರ ಜೊತೆಗೆ ತುಂಬ ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಮುಂದಾಗ್ತಾ ಹೋಗುತ್ತೆ. ಅಂದರೆ ಇಷ್ಟೆಲ್ಲ ಈ ಸಂಪರ್ಕದ ಮೂಲಕವಾಗಿ ಸಂಬಂಧಗಳನ್ನು ಬೆಳೆಸ್ತೀವಿ ಅಂತ ಹೇಳಿದ್ರೆ ಇವೆರಡೂ ಕೂಡ ಯಾವುದ್ರ ಮೂಲಕ ಆಗತ್ತೆ ಅಂತ ಹೇಳಿದ್ರೆ ಸಂವಹನದ ಮೂಲಕ ಆಗತ್ತೆ. ಆ ಸಂವಹನ ಇಲ್ಲ ಅಂತ ಹೇಳಿದ್ರೆ ಬರೀ ಸಂಪರ್ಕ ಒಂದೇ ಇತ್ತು ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಏನು ಕನೆಕ್ಟ್ ಮಾಡೋದಕ್ಕೆ ಏನು ಬೇಕಾಗಿದೆ, ಅವರ ನಡುವೆ ಒಂದು ಮಾತು ಅನ್ನೋದು ಬೇಕಾಗಿದೆ. ಆ ಮಾತು ಯಾವುದ್ರ ಮೂಲಕ ಬರ್ತಿದೆ ಅಂತ ಹೇಳಿದ್ರೆ ಸಂವಹನದ ಮೂಲಕವಾಗಿ ಬರ್ತಾ ಇದೆ. ಅಂದರೆ ಇಲ್ಲಿ ನೇರವಾಗಿ ಸಂವಹನ ಅಂತ ಹೇಳಿದ್ರೆ ಏನು ಅಂದರೆ ಮಾತಿನ ಮೂಲಕವಾಗಿ ನಡೀತಕ್ಕಂಥದ್ದನ್ನೇ ಮಾತ್ರ ನಾವು ಸಂವಹನ ಅಂತ ಹೇಳೋದಿಲ್ಲ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತಲೂ ಕೂಡ ಕರಿತೀವ, ಅಥವಾ ನಾವು ಕೆಲವೊಂದು ಸಿಂಬಲ್ಗಳನ್ನು ಮಾಡ್ತಾ ಹೋಗ್ತಿರ್ತೀವ, ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ಮಾಡ್ತಾ ಹೋಗ್ತಿರ್ತೀವ, ಕೆಲವು ಸಂದರ್ಭದಲ್ಲಿ ನಾವು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾ ಇರ್ತೀವ. ಅಂದರೆ ಇವೆಲ್ಲವನ್ನು ಕೂಡ ನಾವು ಕಮ್ಯುನಿಕೇಷನ್ ಅಥವಾ ಸಂವಹನ ಅಂತ ಹೇಳಿ ಕರಿತೀವಿ. ಸೊ ಮೊದಲನ ಸಂದರ್ಭದಲ್ಲಿ ನಮಗೆ ಬಾಯಲ್ಲಿ ಮಾತೇ ಬರ್ತಾ ಇರಲಿಲ್ಲಪ್ಪ, ಆವಾಗ ಏನು ಮಾಡ್ತಾಯಿದ್ರು, ಬರೆದು ತೋರಿಸ್ತಾ ಇದ್ರು. ಸೊ ಬರೆಯೋದಕ್ಕೂ ಮುಂಚೆ ನಾವೇನು ಮಾಡ್ತಿದ್ರು, ಚಿತ್ರಗಳನ್ನು ಬರಿತಾ ಇದ್ವಿ. ಈ ಚಿತ್ರಗಳನ್ನು ಬರೆದ ಮೇಲೆ ಈ ಚಿತ್ರಗಳನ್ನು ನೋಡಿ ಅರ್ಥ ಮಾಡ್ಕೊಳ್ತಾ ಇದ್ವಿ. ಅಂದರೆ ಒಬ್ಬರಿಗೆ ಮಾಹಿತಿಯನ್ನು ತಲುಪಿಸ್ಬೇಕು ಅಥವಾ ವಿಚಾರಗಳನ್ನು ತಲುಪಿಸ್ಬೇಕು. ಆ ವಿಚಾರಗಳನ್ನು ತಲುಪಿಸ್ತಕ್ಕಂಥದ್ದನ್ನು ನಾವೇನಂತ ಕರೆದ್ವಿ, ಸಂವಹನ ಅಂಥೇಳಿ ಕರೆದ್ವಿ. ಈ ಸಂವಹನ ಮನುಷ್ಯ ಹುಟ್ಟಿನಿಂದಲೇ ಬರ್ತಕ್ಕಂಥದ್ದು. ಅಂದರೆ ಅದು ಯಾವಾಗಲಿಂದ ಈ ಸಂವಹನವನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮನುಷ್ಯ ಯಾವಾಗ ಹುಟ್ಟಿದ್ನೋ ಆವಾಗಲಿಂದಲೇ ಈ ಸಂವಹನವನ್ನು ಮಾಡ್ತಾ ಹೋಗ್ತೀನಿ. ಹೆಂಗೆ ಈಗ ನೋಡಿ, ಅಮ್ಮ ಮಗುಗೆ ಜನ್ಮ ನೀಡ್ತು. ಜನ್ಮ ನೀಡಿದ ತಕ್ಷಣ ಅದು ಹೊರಗೆ ಬಂದಿದ ತಕ್ಷಣ ಅದು ಅಳುತ್ತೆ. ಅಮ್ಮನ ನೋಡಿದ್ರೆ ನಗುತ್ತೆ, ಅಮ್ಮನ ನೋಡಿದ್ರೆ ಕಣ್ಮಿಟೆಕ್ಸುತ್ತೆ. ಅಂದರೆ ಈ ಥರ ಕೆಲವೊಂದು ಅಂಶಗಳನ್ನು ಅದು ಮಾಡ್ತಾ ಹೋಗ್ತಾ ಇದೆ ಅನ್ನೋದನ್ನೇ ನಾವು ಸಂವಹನ ಅಂಥೇಳಿ ಕರಿತೀವಿ. ಈಗ ಮಗು ಅಳ್ತಾ ಇದೆ ಅಂತ ಹೇಳಿದ್ರೆ ಹೌದಪ್ಪ, ಅದಕ್ಕೆ ಹೊಟ್ಟೆ ಹಸುವಾಗಿರಬೇಕು ಅಥವಾ ಬೇರೆ ಇನ್ನೇನೋ ಆಗಿರಬೇಕು, ಅದಕ್ಕೋಸ್ಕರ ಹಿಂಗೆ ಅಳ್ತಾ ಇದೆ. ನಗ್ತಾ ಇದೆ, ಮಗು ಹೊಟ್ಟೆ ತುಂಬಿದೆ, ನನ್ನ ಜೊತೆ ಆಟ ಆಡ್ತಾ ಇದೆ. ಆ ಥರ ಸಿಂಬಲ್, ಈ ಸಿಂಬಲ್ಗಳನ್ನೇ ನಾವೇನು ಮಾಡಿದ್ವಿ, ಅಂದರೆ ಸಂವಹನ ಅಂಥೇಳಿ ಕರೆದ್ವಿ. ಈ ಕೆಲವರಿಗೆ ಮಾತು ಬರೋದಿಲ್ಲ, ಅವರು ಕೈ ಸನ್ನೆ ಬಾಯಿ ಸನ್ನೆ ಮೂಲಕವಾಗಿ ನಮಗೆ ಮಾತನ್ನು ಹೇಳ್ತಾ ಹೋಗ್ತಿರ್ತಾರೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇರ್ತೀವಿ. ದಟ್ಸ್ ಕಾಲ್ಡ್ ಅ ಸಂವಹನ. ಈಗ ಕಣ್ಣು ಕಾಣೋದೇ ಇಲ್ಲ, ಕಣ್ಣು ಕಾಣಲಿಲ್ಲ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ, ಬಾಯಲ್ಲಿ ಮಾತಾಡ್ತಾನೆ. ಈಗ ಕಣ್ಣು ಬಾಯಿ ಎರಡೂ ಕಾಣೋದಿಲ್ಲ, ಕೈಯಲ್ಲಿ ಆ್ಯಕ್ಷನ್ ಮಾಡ್ತಾ ಹೋಗ್ತಾನೆ, ಅವಾಗ ನಾವು ಅರ್ಥ ಮಾಡ್ಕೋಬೇಕು. ದಟ್ಸ್ ಕಾಲ್ಡ್ ಅ ಸಂವಹನ. ಅಂದರೆ ಹೀಗೆ ಇರಬೇಕು ಅಂತೇನಿಲ್ಲ, ಯಾವ ರೂಪದಲ್ಲಾದರೂ ಕೂಡ ಆ ಮನುಷ್ಯ ಇನ್ನೊಬ್ಬ ವ್ಯಕ್ತಿಗೆ ತನ್ನ ವಿಚಾರವನ್ನು ತಲುಪಿಸ್ತಕ್ಕಂಥದ್ದು, ಅದನ್ನೇ ನಾವು ಸಂವಹನ ಅಂಥೇಳಿ ಕರಿತೀವಿ. ಈ ಸಂವಹನ ಹಿಂಗೆ ಬರ್ತಾ ಬರ್ತಾ ಮುಂದಕ್ಕೆ ಏನಾಯಿತು ಅಂತ ಹೇಳಿದ್ರೆ ಅದು ಬಾಡಿ ಲ್ಯಾಂಗ್ವೇಜ್ ಆಯಿತು. ಅಂದರೆ ಈಗ ದೇಹ ಅಂದರೆ ನನ್ನ ಕೈ, ಇದ್ರ ಮೂಲಕವಾಗಿ ಶಬ್ದವನ್ನು ಓಡಿಸೋದಕ್ಕೆ ಮುಂದಾಗ್ತಾ ಹೋದ್ವಿ. ಈ ಮುಂದೆ ಈ ಸಂವಹನವನ್ನು ಬೆಳೆದಾಗೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಅರ್ಥವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಯಿತು. ಇವಾಗ ಮೊದಲು ನಮಗೆ ಮಾತು ಅನ್ನೋದು ಬರ್ತಾಯಿತ್ತು ಅಂತ ಹೇಳಿದಾಗ ನಾವೀಗ ಚೊಂಬು ಅಂತ ಹೇಳಿ ಇವತ್ತಿನ ಅರ್ಥದಲ್ಲಿ ಏನು ಮಾಡ್ತೀವಿ, ಒಂದು ಚೊಂಬು ಅಂದರೆ ನಮ್ಮ ಕಣ್ಣ ಮುಂದೆ ಒಂದು ಆಕಾರ ಬಂದ್ಬಿಡುತ್ತೆ ಅಲ್ವಾ, ಅದು ಅರ್ಥ ಅದೇ ಇರ್ಬೋದೇನೋ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದೇ ಚೊಂಬಿಗೆ ನಾವು ಚಮಚ ಅಂಥೇಳಿ ಮೊದಲು ಹೆಸರನ್ನು ಕಟ್ಬಿಟ್ಟಿದ್ದಿದ್ರೆ ನಾವು ಚಮಚ ಅಂತಲೇ ಕರ್ಕೊಂಬರ್ತಾಯಿದ್ವಿ, ಚೊಂಬು ಅಂತಲೇ ಕರಿತಾ ಇರಲಿಲ್ಲ. ಅಂದರೆ ಆ ಸಂದರ್ಭಕ್ಕೆ ನಾವು ಅದಕ್ಕೆ ಆ ಒಂದು ಮಾತನ್ನು ಕೊಟ್ಟಿದ್ದೀವಿ, ಅಂದರೆ ಅರ್ಥ, ಅಂದರೆ ಹೆಸರನ್ನು ಕೊಟ್ಟಿದ್ದೀವಿ. ಹೆಸ್ರಿಗೆ ತಕ್ಕನಾಗೆ ಅರ್ಥ ಅನ್ನೋದಲ್ಲ. ಅಂದರೆ ಇಲ್ಲಿ ಮಾತೇ ಬೇರೆ ಭಾಷೆ ಬೇರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ಅಂದರೆ ಇವೆರಡನ್ನೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲಿಗೆ ನಮ್ಮಲ್ಲಿ ಇದ್ದಿದ್ದೇ ಹೀಗೆ, ಮಾತೊಂದಾದರೆ ಅದರ ಬರಹ ಒಂದು ರೀತಿ ಇತ್ತು ಅಥವಾ ಭಾಷೆ ಒಂದು ರೀತಿ ಇತ್ತು. ಆಮೇಲೆ ಬರ್ತಾ ಅವೆರಡೂ ಒಂದೇ ಅನ್ನೋ ರೀತಿಯಲ್ಲಿ ನಾವೇನು ಮಾಡಿದ್ವಿ, ಮಾಡ್ಕೊಂಡು ಬಂದ್ವಿ. ಸೊ ಮಾಡ್ಕೊಂಬರೋದಕ್ಕೆ ಮೊದಲು ಇರ್ತಕ್ಕಂತಹ ಕಾರಣ ಏನು ಅಂತ ಹೇಳಿದ್ರೆ, ಮಾನವ ಫಸ್ಟು ಏನು ಅಂದ್ಕೊಂಡು ಹೋಗ್ತಾ ಇದ್ನೋ ಈ ಆಂಗಿಕ ಚಲನೆಗಳನ್ನೆಲ್ಲವನ್ನು ಕಲ್ತ್ಕೊಳ್ತಾ ಹೋಗ್ತಾ ಇದ್ದಾಗೆ ತನ್ನಲ್ಲೇ ಆಗಿರ್ತಕ್ಕಂತಹ ಒಂದು ಹೊಸದನ್ನು ಕಂಡುಕೊಳ್ಬೇಕಲ್ವಾ ಅಂಥೇಳಿ ಮುಂದಾಗ್ತಾ ಇರ್ತಾನೆ. ಆವಾಗ ಅವನಿಗೆ ಸಿಕ್ಕಿದ್ದು ಯಾವುದು ಅಂತ ಹೇಳಿದ್ರೆ, ಅಂದರೆ ಆಂಗಿಕ ಅಭಿನಯವನ್ನು ತೋರಿಸ್ತಾ ಹೋಗ್ತಾ ಇದ್ದ. ಆಂಗಿಕ ಅಭಿನಯದ ಮೂಲಕವಾಗಿ ಮುಂದೆ ಗೆರೆಗಳನ್ನು ಎಳೆಯೋದಕ್ಕೆ ಮುಂದಾಗ್ತಾ ಹೋದ, ಆಮೇಲೆ ಚಿತ್ರಗಳನ್ನು ಬಿಡಿಸೋದಕ್ಕೆ ಮುಂದಾಗ್ತಾ ಹೋದ. ಈ ಗೆರೆ, ಈ ಚಿತ್ರ ಮುಂದೆ ಏನಾಯಿತು ಅಂತ ಹೇಳಿದ್ರೆ ಅಕ್ಷರ ಆಯಿತು.
ಹೀಗೆ ಅಕ್ಷರವನ್ನು ಅವನು ಕಂಡುಕೊಂಡ. ಈ ಅಕ್ಷರಗಳ ಹುಟ್ಟೋದ್ರ ಮೂಲಕವಾಗಿ ನಮಗೆ ಇತಿಹಾಸ ಅನ್ನೋದು ಸೃಷ್ಟಿಯಾಗಕ್ಕೋಯ್ತು. ಅಲ್ಲಿಂದ ಮನುಷ್ಯ ಏನು ಮಾಡ್ದ ಅಂತ ಹೇಳಿದ್ರೆ ತನ್ನ ಪ್ರಾಣಿತನವನ್ನು ಬಿಟ್ಟು ಒಬ್ಬ ಮನುಷ್ಯನಾಗೋದಕ್ಕೆ ಮುಂದಾಗ್ತಾ ಹೋದ. ಯಾಕೆ? ಅವನಿಗೆ ಅಕ್ಷರ ಸಿಕ್ತು. ಅಕ್ಷರ ಆಮೇಲೆ ಮತ್ತೆ ಮಾತು ಎರಡೂ ಕೂಡ ಒಟ್ಟಿಗೆ ಬಂದಿರೋದ್ರಿಂದ ನಾಗರಿಕತೆ ಅನ್ನೋದು ಬೆಳೆಯೋದಕ್ಕೆ ಮುಂದಾಯಿತು. ಆಗ ಈ ನಾಗರಿಕ ಲೋಕದಲ್ಲಿ ಮನುಷ್ಯ ತಾನೇ ಸಾಮ್ರಾಟ, ನನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ಮಟ್ಟಕ್ಕೆ ಅವನು ಬೆಳ್ಕೊಂಡು ಹೋಗ್ಬಿಟ್ಟ. ಅಂದರೆ ಮನುಷ್ಯ ಆರಂಭದಲ್ಲಿ ತನ್ನ ಮಾತುಕತೆಯನ್ನು ಗೆರೆಗಳ ಮೂಲಕ, ಚಿತ್ರಗಳ ಮೂಲಕವಾಗಿ ನಿರ್ಮಿಸ್ತಾ ಹೋಗ್ತಾ ಇದ್ದ. ಅಂಥವನ್ನು ನಾವು ನಮ್ಮ ಕರ್ನಾಟಕದ ಕೆಲವೊಂದು ಹಂಪಿ, ಕೊಪ್ಪಳ, ಚಿತ್ರದುರ್ಗ ಇಂಥ ಕಡೆ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ ಬೇಟೆಯನ್ನು ಮಾಡ್ತಕ್ಕಂಥದ್ದು, ಹಸು, ಗೂಳಿ, ಜಿಂಕೆ, ಮೀನು, ಸೂರ್ಯ ಮುಂತಾದ ಚಿತ್ರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇದನ್ನೇ ನಾವು ಮುಂದೆ ಏನಂತ ಕರೆದ್ವಿ ಅಂತ ಹೇಳಿದ್ರೆ ಚಿತ್ರಲಿಪಿ ಅಂತ ಹೇಳಿ ಕರೆದ್ವಿ. ಈ ಚಿತ್ರಲಿಪಿ ಏನು? ಈಗ ಒಬ್ಬ ಮನುಷ್ಯ ಹಿಂಗೇನೆ ಅಂತ ಅಂದ್ಕೊಳ್ಳೋಣ. ಈ ಮನುಷ್ಯನ ಕೈಯಲ್ಲಿ ಒಂದು ಈಟಿ ಇದೆ ಹೀಗೆ. ಸೊ ಅವನು ಮುಂದೆ ಏನು ಮಾಡ್ತಾ ಇದೆ, ಯಾವುದೋ ಒಂದು ಜಿಂಕೆ ಹಿಂಗೆ ನಿಂತಿದೆ. ಇವಾಗ ಇವೆರಡೂ ಚಿತ್ರವನ್ನು ನೋಡಿದಾಗ ಈ ಜಿಂಕೆಗೆ ಸಂಬಂಧಪಟ್ಟ ಇವನೇನು ಮಾಡ್ತಾನೆ, ಆಕ್ರಮಣ ಮಾಡ್ತಿದ್ದಾನೆ. ಇದರ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಈ ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನೇ ನಾವೇನಂತ ಕರೆದ್ವಿ, ಚಿತ್ರಲಿಪಿ ಅಂತ ಹೇಳಿ ಕರೆದ್ವಿ. ಈ ಚಿತ್ರಲಿಪಿ ಬಂದಿದ್ದ ಮೇಲೆ ನಮಗೇನು ಸಿಕ್ತು ಅಂತ ಹೇಳಿದ್ರೆ ಈ ಅಕ್ಷರ ರೂಪ ಅನ್ನೋದು ಸಿಗೋದಕ್ಕಾಯಿತು. ಸೊ ಈಗ ಚಿತ್ರಲಿಪಿ ಹಿಂಗೆ ಕಾಣ್ತು. ಸೊ ಕಂಡ ಮೇಲೆ ಇವನು ಯಾವ ಭಾವನೆಯಲ್ಲಿ, ಅಂದರೆ ಕೋಪದಲ್ಲಿ ಆ ಜಿಂಕೆಯನ್ನು ಅಟ್ಯಾಕ್ ಮಾಡ್ತೀಯನೋ, ಹಸಿವಿನಿಂದ ಅಟ್ಯಾಕ್ ಮಾಡ್ತೀಯನೋ, ಅಥವಾ ಹರ್ಷ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಆ ಜಿಂಕೆಯನ್ನು ಅಟ್ಯಾಕ್ ಮಾಡ್ತೀಯನೋ ಅಂಥೇಳಿ ಅನ್ನಿಸಿದಾಗ ಅವನ ಹಾವಭಾವಗಳನ್ನು ನೋಡ್ಕೊಳ್ತಕ್ಕಂಥದ್ದನ್ನೇ ನಾವು ಏನಂದ್ವಿ, ಭಾವಲಿಪಿ ಅಂಥೇಳಿ ಕರೆದ್ವಿ. ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ತೀವಿ, ಈಗ ಇದು ಬೇಡ, ಈಗ ಸೂರ್ಯ ಹುಟ್ಟಿದ ಮೇಲೆ ಮತ್ತೆ ಅವನು ಮುಳುಗ್ತಾನೆ. ಈ ಸೂರ್ಯ ಅಂತಕ್ಕಂಥದ್ದನ್ನು ಚಿತ್ರ ಬಿಡಿಸಿರ್ತಕ್ಕಂಥ ಚಿತ್ರವನ್ನು ಇವಾಗ ಏನಂತ ಕರೆದ್ವಿ, ಚಿತ್ರಲಿಪಿ ಅಂತ ಹೇಳಿ ಕರೆದ್ವಿ. ಸೊ ಈ ಚಿತ್ರಲಿಪಿ ಆಗಿ ಮುಂದಕ್ಕೆ ಏನಾಗಬೇಕದು, ಭಾವಲಿಪಿ ಆಗಬೇಕು. ಭಾವಲಿಪಿ ಆಯಿತು ಅಂತ ಹೇಳಿದ್ರೆ ಈ ಸೂರ್ಯ ಹುಟ್ಟಿದಾಗ ಬೆಳಕಾಯಿತು, ಸೂರ್ಯ ಮುಳುಗಿದಾಗ ಕತ್ತಲಾಯಿತು, ಸೂರ್ಯ ಪ್ರಖರವಾಗಿದ್ದಾಗ ಅದು ಮಧ್ಯಾಹ್ನ ಆಯಿತು. ಈ ಭಾವಗಳನ್ನು ಹೇಳ್ತಕ್ಕಂಥದ್ದೇ ಭಾವಲಿಪಿ ಅಂಥೇಳಿ ಕರೆದ್ವಿ. ಸೂರ್ಯ ಅವನು ಹುಟ್ಟಿದಾನೆ, ಮುಳುಗಿದಾಗ ಅಂದರೆ ಹುಟ್ಟಿದಾಗ ಬೆಳಕಾಯಿತು, ಅವನು ಮುಳುಗಿದಾಗ ಕತ್ತಲಾಯಿತು, ಅವನು ಪ್ರಖರವಾಗಿ ತುಂಬ ಬಿಸಿಲನ್ನು, ಶಾಖವನ್ನು ಕೊಟ್ಟಾಗ ಅದೇನಾಯಿತು, ಮಧ್ಯಾಹ್ನ ಆಯಿತು. ಈ ರೀತಿ ವಿಭಾಗವನ್ನು ಮಾಡ್ಕೊಂಡಿದ್ದು ಯಾವುದ್ರ ಮೂಲಕವಾಗಿ, ಭಾವದ ಮೂಲಕವಾಗಿ. ಆ ಭಾವದ ಮೂಲಕವಾಗಿ ನಮಗೆ ಸಿಕ್ಕಿದ್ದು ಭಾವಲಿಪಿ ಅಂಥೇಳಿ. ಈ ಭಾವಲಿಪಿಯ ಮುಂದುವರೆದ ಭಾಗವೇ ನಮಗೆ ಅಕ್ಷರಲಿಪಿ, ಆಲ್ಫಾಬೆಟಿಕ್ ರೈಟಿಂಗ್ ಅಂಥೇಳಿ ಕರಿತೀವಿ. ಅಂದರೆ ಭಾವನೆಗಳನ್ನು ಜೋಡಿಸ್ತಾ ಹೋಗೋದು. ಈಗ ಬೆಳಗಾಯಿತು, ಇದು ಬೆಳಕು ಅನ್ನೋದೊಂದು ಭಾವನೆ. ಈ ಭಾವನೆಯನ್ನೇ ಅಕ್ಷರ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಅಕ್ಷರ ರೂಪಗಳಲ್ಲಿ ಹೇಳ್ತಾ ಹೋಗಬೇಕಾದಾಗ 3 ರೀತಿಯಾಗಿರ್ತಕ್ಕಂತಹ ಲಿಪಿಗಳು ನಮಗೆ ಸಿಗ್ತಾ ಹೋಗ್ತವೆ. ಒಂದು ಸಿಂಧು ಲಿಪಿ, ಬ್ರಾಹ್ಮಿ ಲಿಪಿ, ಖರೋಷ್ಠಿ ಲಿಪಿ. ಸೊ ಬ್ರಾಹ್ಮಿ ಲಿಪಿಯ ಮೂಲಕವಾಗಿ ನಮ್ಮ ಕನ್ನಡ ಹುಟ್ಕೊಂಡದ್ದು. ಸೊ ಖರೋಷ್ಠಿ ಲಿಪಿ ಅಂತ ಹೇಳಿದ್ರೆ ಯಾವುದು ಹಿಂದ್ಗಡೆಯಿಂದ ಮುಂದಕ್ಕೆ ಬರೀತಕ್ಕಂಥದ್ದು, ಖರೋಷ್ಠ ಅಂತ ಹೇಳಿ ಕರಿತೀವಿ. ಸೊ ಹೀಗೆ ಚಿತ್ರಲಿಪಿಯಿಂದ ಶುರುವಾಗಿರ್ತಕ್ಕಂಥದ್ದು ಅಂದರೆ ಅಕ್ಷರಗಳು ಚಿತ್ರಲಿಪಿಯಿಂದ ಶುರುವಾಗಿದ್ದು ಭಾವಲಿಪಿಗೆ ಬಂತು, ಭಾವಲಿಪಿಯಿಂದ ಅಕ್ಷರ ಲಿಪಿಗೆ ಬಂತು. ಈ ಅಕ್ಷರ ಲಿಪಿಗೆ ಬಂದಾಗ ನಮ್ಮ ಎದುರುಗಡೆ ಶಾಸನಗಳು ಈ ರೀತಿ, ಆಮೇಲೆ ತಾಮ್ರಪಟಗಳು ಇದ್ರ ಮೇಲೆ ಬರೆಯೋದಕ್ಕೆ ಮುಂದಾದರು. ಅದಾದಮೇಲೆ ಪುಸ್ತಕಗಳು, ಪತ್ರಿಕೆಗಳು, ಇದ್ರ ಮೇಲೆ ನಿಯತಕಾಲಿಕೆಗಳು ಇವೆಲ್ಲವನ್ನು ಬರೆಯೋದ್ರ ಮೂಲಕವಾಗಿ, ಸಂವಹನದ ಮೂಲಕವಾಗಿ ಅದನ್ನೆಲ್ಲ ಕಡೆ ತೋರಿಸೋದಕ್ಕಾಯಿತು. ಇದು ಬರವಣಿಗೆಯಲ್ಲಿ ಬಂದದ್ದು. ಅದಾದಮೇಲೆ ನಮ್ಮಲ್ಲಿ ರೇಡಿಯೋ ಆಗಲಿ, ಟೆಲಿಫೋನ್ ಆಗಲಿ, ವಾಕಿ ಟಾಕಿ ಆಗಲಿ, ಆಮೇಲೆ ಸಾಂಗ್ಸ್ನ ಕೇಳ್ತೀವಲ್ವ ಇವಾಗಲಿ, ಇವೆಲ್ಲವೂ ಕೂಡ ಶಬ್ದ ರೂಪದ ಮೂಲಕವಾಗಿ ನಮಗೆ ಕಮ್ಯುನಿಕೇಷನ್ನ ಬೆಳೆಸ್ತಾ ಹೋದು. ಆಮೇಲೆ ನಾವು ಟಿ ವಿಯನ್ನು ಕಂಡಿಡ್ಕೊಂಡ್ವಿ, ಮೊಬೈಲನ್ನು ಕಂಡಿಡ್ಕೊಂಡ್ವಿ, ಕಂಪ್ಯೂಟರ್ನ ಕಂಡಿಡ್ಕೊಂಡ್ವಿ. ಇದ್ರ ಮೂಲಕವಾಗಿ ದೃಶ್ಯದ ಮೂಲಕವಾಗಿ ನಾವು ಕಮ್ಯುನಿಕೇಷನನ್ನು ಬೆಳೆಸ್ಕೊಳ್ತಾ ಹೋದ್ವಿ. ನೋಡಿ, ಒಂದು ಕಡೆ ಚಿತ್ರದಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ಸಂವಹನ ಭಾವನೆಯನ್ನು ಕೊಡ್ತು. ಭಾವನೆಯನ್ನು ಕೊಟ್ಟಾದ ಮೇಲೆ ಅದು ಅಕ್ಷರ ರೂಪಕ್ಕೆ ಬಂತು. ಅಕ್ಷರ ರೂಪಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಕಡೆ ಅಕ್ಷರಗಳನ್ನು ಕಂಡ್ವಿ. ಅದಾದಮೇಲೆ ಏನಾಯಿತು, ಶಬ್ದ ರೂಪವನ್ನು ಪಡ್ಕೊಳ್ತು. ಶಬ್ದ ರೂಪವನ್ನು ಪಡ್ಕೊಂಡ್ಮೇಲೆ ಅದು ಏನು ಪಿಕ್ಚರ್ ರೂಪದಲ್ಲಿ ಬಂತು. ಪಿಕ್ಚರ್ ಇನ್ ದ ಸೆನ್ಸ್ ದೃಶ್ಯ ರೂಪಕ್ಕೆ ಬಂತು. ಇಲ್ಲಿವರೆಗೂ ಕಮ್ಯುನಿಕೇಷನ್ ಅನ್ನೋದು ನಮಗೆ ಬೆಳ್ಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಬಂದು ನಿಂತಿದೆ.
ಇಂಥದ್ದನ್ನು ನಾವು ಏನು ಮಾಡಿದ್ದೀವಿ, ಈ ಒಂದು ಏನು ಸಂವಹನ ಬೆಳ್ಕೊಂಬಂತಲ್ವ, ಈ ಸಂವಹನ ಬೆಳ್ಕೊಂಬಂದಿರತಕ್ಕಂಥದ್ದು ವ್ಯವಹಾರದಲ್ಲಿ ನಾವು ಹೇಗೆ ಅದನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ, ವ್ಯವಹಾರದಲ್ಲಿ ಅದನ್ನು ಹೇಗೆ ನಾವು ಕಾಣ್ತಾ ಇದ್ದೇವೆ ಅನ್ನೋದನ್ನು ಇನ್ನು ಮುಂದಕ್ಕೆ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ವ್ಯವಹಾರಕ್ಕೆ ಕೌಶಲ್ಯ ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ಏನಾದರೂ ಒಂದು ವ್ಯವಹಾರವನ್ನು ಅಥವಾ ಇನ್ನೊಬ್ಬರ ಜೊತೆ ನಡೀತಾ ಮಾತುಕತೆಯನ್ನು ನಡೆಸಬೇಕಾದಾಗ ಅವರಿಬ್ಬರ ಮಧ್ಯೆಯಲ್ಲಿ ಏನೋ ಒಂದು ವಿಷಯ ಬೇಕಾಗತ್ತೆ. ಆ ವಿಷಯ ಬೇಕಾಗಿದೆ ಅಂತ ಹೇಳಿದಾಗ ಅಲ್ಲಿ ಮಾಹಿತಿಗಳ ಹಂಚಿಕೆ ಆಗ್ತದೆ, ಹೊಸ ಹೊಸ ರೂಪದ ಆಲೋಚನೆಗಳು ಬೆಳೀತಾ ಹೋಗ್ತವೆ. ಆ ಆಲೋಚನೆ, ಸಂದೇಶ ಎಲ್ಲವೂ ಕೂಡ ಸಂದೇಶಗಳ ಮೂಲಕವಾಗಿ ಒಬ್ಬರಿಂದ ಒಬ್ಬರಿಗೆ ತಲುಪ್ತಾ ಹೋಗ್ತದೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಕೆಲವೊಂದು ತೀರ್ಮಾನಗಳು ಬರೋದಿಲ್ಲ, ಕೆಲವೊಂದು ಸಲ ವೃತ್ತಿಪರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೋಬೇಕಾಗತ್ತೆ, ಕೆಲವೊಂದು ಸಲ ವೃತ್ತಿಪರವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಹೊಂದಿರಬೇಕು. ಯಾವುದಕ್ಕೆ? ಮಾತಾಡೋದಕ್ಕೆ. ಪ್ರೊಫೆಷನಲ್ ಆಗಿರ್ತಕ್ಕಂಥ ಸ್ಕಿಲ್ ಅಂತ ಹೇಳಿ ಕರಿತೀವಲ್ವ, ಅದು ತುಂಬ ಪಳಗಿರಬೇಕು. ಅಂದರೆ ಆ ವಿಷಯ ತುಂಬ ಚೆನ್ನಾಗಿ ನಾವು ಪ್ರಾಕ್ಟೀಸನ್ನು ಮಾಡಿರಬೇಕು. ಆ ಪ್ರಾಕ್ಟೀಸನ್ನು ಮಾಡಿದಾಗ ವ್ಯವಹಾರವನ್ನು ಕುದುರಿಸೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಹಾಗೆ ನಾವು ಸಂವಹನವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಇರಬೇಕಾಗಿರ್ತಕ್ಕಂತಹ ಉದ್ದೇಶಗಳು ಏನು? ಮುಖ್ಯವಾಗಿ ಒಬ್ಬ ಗ್ರಾಹಕ ಅಂದರೆ ಕಸ್ಟಮರನ್ನು ಒಲಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ತುಂಬ ಚೆನ್ನಾಗಿ ಮಾತಾಡಬೇಕು. ಅದ್ರ ಜೊತೆಗೆ ಏನು, ಆ ಸಂಬಂಧಗಳನ್ನು ಉಳಿಸ್ಕೊಳ್ಳತಕ್ಕಂತಹ ರೀತಿಯಲ್ಲಿ ಮಾತಾಡ್ತಾ ಹೋಗಬೇಕು. ಆಮೇಲೆ ಆ ಗ್ರಾಹಕ ಮತ್ತು ವ್ಯಾಪಾರ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳ ಮೂಲಕವಾಗಿ ನಾವು ಮಾತುಕತೆಯನ್ನು ಬೆಳೆಸ್ತಾ ಹೋಗಬೇಕು. ಆ ಮಾತುಕತೆ ತುಂಬ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಗ್ರಾಹಕ ಮತ್ತು ಯಾರು ಮಾಲೀಕ ಅಥವಾ ಮಾರಾಟಗಾರ ಇಬ್ಬರ ನಡುವಿನ ಸಂಬಂಧ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬೆಳೀತಾ ಹೋಗ್ತದೆ. ಇಲ್ಲ ಅಂತ ಹೇಳಿದ್ರೆ, ಸಂವಹನವೇ ಇಲ್ಲ ಅಂತ ಹೇಳಿದ್ರೆ ಗ್ರಾಹಕನನ್ನು ನಾನು ಕಳ್ಕೋಬೇಕಾಗತ್ತೆ. ಗ್ರಾಹಕನಿಗಾಗಿಯೇ ನಾನು ತೆರೆದಿರ್ತಕ್ಕಂತಹ ವ್ಯಾಪಾರವನ್ನು ಮುಚ್ಕೊಂಡು ನಾನು ಹೋಗಬೇಕಾಗತ್ತೆ. ಅಂದರೆ ಈ ಸಂವಹನ ಅಂತಕ್ಕಂಥದ್ದು ಒಂದು ಸ್ಕಿಲ್ಲಾಗಿ ಬದಲಾಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಏನು? ನಾವು ಮಾತಾಡ್ತಾ ಇರತಕ್ಕಂತಹ ಮಾತಿನಲ್ಲಿ ಕ್ಲಾರಿಟಿ ಇರಬೇಕು. ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೇವೆ, ಹೇಗೆ ಮಾತಾಡ್ತಾ ಇದ್ದೇವೆ, ಆ ವ್ಯಕ್ತಿಗೆ ನಾನು ಸ್ಪಷ್ಟವಾಗಿ ಎಲ್ಲವನ್ನು ತಿಳಿಸ್ತಾ ಇದ್ದೇನಾ ಅಂತ ಹೇಳಿ ಅವನಿಗೆ ಆ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಅನ್ನೋದಿರಬೇಕು. ಈಗ ಮೊಬೈಲ್ ಬಗ್ಗೆ ಅವನು ಕೇಳ್ತೀನಿ ಅಂತ ಹೇಳಿದ್ರೆ ಮೊಬೈಲಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದ ಜ್ಞಾನದ ಸ್ಪಷ್ಟತೆ ಅವನಿಗಿರಬೇಕು. ಯಾರಿಗೆ? ಮಾರಾಟಗಾರನಿಗೆ. ಅವಾಗಿತ್ತು ಅಂತ ಹೇಳಿದ್ರೆ ನಾವು ಕನ್ಸ್ಯೂಮರ್ಗೆ ಏನು ಬೇಕಾದ್ರೂ ಮಾತಾಡಿಸ್ಬೋದು. ಅದಾದಮೇಲೆ ಸಂಕ್ಷಿಪ್ತವಾಗಿ ಹೇಳಬೇಕು. ನಾವು ಆ ಮೊಬೈಲ್ ಬಗ್ಗೆ ಸಂಕ್ಷಿಪ್ತವಾಗಿ ಅವನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಸಂಕ್ಷಿಪ್ತವಾಗಿ ಹೇಳಬೇಕು. ಅಂದರೆ ಸಣ್ಣದಾಗಿ ಚೊಕ್ಕವಾಗಿ ಹೇಳಬೇಕು. ಅದಾದಮೇಲೆ ಬಂದಿರತಕ್ಕಂಥ ಗ್ರಾಹಕನ ಜೊತೆಗೆ ನಾನು ಏನಾಗಿ ನಡ್ಕೊಳ್ಬೇಕು ಅಂದರೆ ಗೌರವಯುತ ಡಿಗ್ನಿಫೈಡ್ ಆಗಿ ನಡ್ಕೊಳ್ಬೇಕು. ನನ್ನ ನಡವಳಿಕೆಯೂ ಕೂಡ ಹಾಗೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ, ನನ್ನನ್ನು ಬಿಟ್ಟು ಇನ್ನೊಂದು ಅಂಗಡಿ ಕಡೆಗೆ ಮುಖ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಅದಕ್ಕೆ ಖಚಿತವಾಗಿರ್ತಕ್ಕಂಥ, ನಿಖರವಾಗಿರ್ತಕ್ಕಂಥ, ಅಂದರೆ ವೃತ್ತಿಪರವಾಗಿರ್ತಕ್ಕ ಪ್ರೊಫೆಷನಲ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಬಳಸಬೇಕು. ಅಂದರೆ ಸ್ಪಷ್ಟವಾಗಿ, ನಯವಾಗಿ ಮಾತಾಡಿಸ್ತಾ ಹೋಗಬೇಕು. ಆಕರ್ಷಕವಾಗಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ನಾವು ಗ್ರಾಹಕರನ್ನು ಆಕರ್ಷಿಸಬಹುದು. ನಾವು ಆಕರ್ಷಿಸೋಕ್ಕಾಗಲ್ಲ ನಮ್ಮ ಮಾತಿನಲ್ಲಿ ಅಂತ ಹೇಳಿದ್ರೆ ವ್ಯಾಪಾರ ಅನ್ನೋದನ್ನು ಕುದುರಿಸೋದಕ್ಕಾಗೋದಿಲ್ಲ. ಆದರೆ ಇದೆಲ್ಲವನ್ನು ನೋಡಿದಾಗ ಈ ಸಂವಹನ ಅಂತಕ್ಕಂಥದ್ದು ಮನುಷ್ಯನ ತೀರಾ ಮೂಲವಾಗಿರ್ತಕ್ಕಂತಹ ಮೂಲಭೂತ ಅಂಶ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ಯಾಕೆ? ಬರೀ ವ್ಯವಹಾರಕ್ಕೆ ಈ ಸಂವಹನ ಬೇಕಾಗಿಲ್ಲ, ಪ್ರತಿಯೊಂದಕ್ಕೂ ಸಂವಹನ ಬೇಕೇ ಬೇಕು. ಅದನ್ನು ನಾವು ಈ ಒಂದು ಸಂವಹನದ ಮೂಲಕವಾಗಿ ತಿಳ್ಕೊಂಡಿದ್ದೇವೆ ಅಂತ ಹೇಳಿ ಅಂದ್ಕೊಳ್ತೇನೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.